ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ನಾನು ಪ್ರೊಫೆಸರ್ ಶ್ರೀನಿವಾಸ್ ಮೂರ್ತಿ ಕೆಎನ್, ವಾಣಿಜ್ಯಶಾಸ್ತ್ರ ಸಹಾಯ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೋಲಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿವಸ ಈ ಒಂದು ಸೆಷನ್ನಲ್ಲಿ ನಾನು ತಮಗೆ ಗ್ರೂಪ್ ಅಕೌಂಟಿಂಗ್ ಬಗ್ಗೆ ಪಾಠ ಮಾಡೋದಕ್ಕೆ ಇಷ್ಟಪಡ್ತೇನೆ. ನಿಮಗೆ 5ನೇ ಸೆಮಿಸ್ಟರ್ ಬಿಕಾಮ್ನ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ IFRS ಸಬ್ಜೆಕ್ಟ್ನ 4ನೇ ಒಂದು ಅಧ್ಯಾಯ ಅಥವಾ ಯೂನಿಟ್ ಪ್ಯೂರ್ಲಿ ರಿಲೇಟೆಡ್ ಟು ಗ್ರೂಪ್ ಅಕೌಂಟಿಂಗ್ ಅಂತ ಕರೀತೀವಿ. ಅದರ ಬಗ್ಗೆ ನಾನಿವತ್ತು ಈ ಒಂದು ಸೆಷನ್ ನಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳು. ಒಂದು ನಿಮಿಷ ಹಾಗೆ ಇರಿ. ಸೊ ನಿಮಗೆ ಈ ಒಂದು ಯೂನಿಟ್ ಪ್ಯೂರ್ಲಿ ರಿಲೇಟೆಡ್ ಟು ಕಾನ್ಸೆಪ್ಟ್ ಆಫ್ ಗ್ರೂಪ್ ಅಂತ ಹೇಳ್ಬಿಟ್ಟು, ನಿಮಗೆ ಗ್ರೂಪ್ ಅಂದ ತಕ್ಷಣ ಏನ್ ಜ್ಞಾಪಕ ಬರುತ್ತೆ? ಗ್ರೂಪ್ ಅಂದ ತಕ್ಷಣ ಸುಮಾರು ಒಂದು 4-5 ಜನ ಒಟ್ಟುಗೂಡಿದ್ರೆ ಗ್ರೂಪ್ ಅಂತ ಬರುತ್ತೆ, ಹೌದಾ? ಹಾಗೆ ನಾವು ಕಾರ್ಪೊರೇಟ್ ಫೀಲ್ಡ್ ಬಂದಾಗ 4-5 ಕಂಪನಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ ಅದನ್ನ ಗ್ರೂಪ್ ಅಂತ ನಾವು ಕರಿತೀವಿ. ಓಕೆ, ಈ ಒಂದು ಸೆಷನ್ ನ ಆಬ್ಜೆಕ್ಟಿವ್ ಅಂತಂದ್ರೆ ಗ್ರೂಪ್ ಅಕೌಂಟಿಂಗ್ ಅಂತ ಬರುತ್ತಲ್ಲ, ಆ ಸೆಷನ್ ನ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ the objective of the standard is to enable the students to understand and familiarize in group accounting. ನಿಮಗೆ ಗ್ರೂಪ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸೋದು, ಮತ್ತೆ ನಿಮ್ಮ ಗ್ರೂಪ್ ಅಕೌಂಟಿಂಗ್ ಅಲ್ಲಿ ನಿಮ್ಮನ್ನ ಫೆಮಿಲಿಯರೈಸ್ ಮಾಡೋದು, ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡಬೇಕು, ಗ್ರೂಪ್ಸ್ ಆಫ್ ಕಂಪನೀಸ್ ಅನ್ನೋದನ್ನ ನಾವು ಇಲ್ಲಿ ಹೇಳ್ಕೊಡ್ತೇವೆ. ಅಂಡ್ ಆಲ್ಸೋ ಟು ಎನೇಬಲ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂತಂದ್ರೆ ಈಗ ನಿಮಗೆ ಗೊತ್ತಿರುತ್ತೆ, ಎಲ್ಲ ಓದಿರ್ತೀರಾ, ಹೋಲ್ಡಿಂಗ್ ಕಂಪನೀಸ್ ಮತ್ತೆ ಸಬ್ಸಿಡರಿ ಕಂಪನೀಸ್ ಅಂತ ಬರುತ್ತೆ, ಕೇಳಿರ್ಬೋದು ನೀವು. ಹೋಲ್ಡಿಂಗ್ ಕಂಪನಿ ಅಂತ ಅಂದ್ರೆ ಏನು, ಸಬ್ಸಿಡರಿ ಕಂಪನಿ ಅಂದ್ರೆ ಏನು ಅಂತ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತಾನೆ. ಸೊ ಹೋಲ್ಡಿಂಗ್ ಕಂಪನಿ ಮತ್ತೆ ಸಬ್ಸಿಡರಿ ಕಂಪನಿಯ ಒಟ್ಟಾಗಿ ನೀವು ಎರಡೂ ಕಂಪನಿಗಳನ್ನ ಒಟ್ಟಾಗಿ ಸೇರಿಸಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಿದ್ರೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ನಾವು ಕರಿತೀವಿ. ಸೊ ಅವುಗಳನ್ನ ಯಾವ ರೀತಿ ನೀವು ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಈ ಒಂದು ಯೂನಿಟ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮಕ್ಕಳ. ಸೊ accounting for groups, this is the 4th unit in your IFRS subject. So just I'm going to give you the introduction about this chapter in this session. ಏನು ಗ್ರೂಪ್ ಅಕೌಂಟಿಂಗ್ ಅಂತಂದ್ರೆ ಏನು, ಇದರಲ್ಲಿ ಬರ್ತಕ್ಕಂಥ ಬೇಸಿಕ್ ಡೆಫಿನಿಷನ್ಸ್ ಯಾವನು, ಗ್ರೂಪ್ ಅಕೌಂಟಿಂಗ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನಾನು ಈ ಒಂದು ಸೆಷನ್ ಅಲ್ಲಿ ನಿಮ್ ಜೊತೆ ಮಾತಾಡ್ತೀನಿ ಮಕ್ಕಳ. ಸೊ ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ಬಿಸ್ನೆಸಸ್ ಟು ಆಪರೇಟ್ ಆಸ್ ಗ್ರೂಪ್ಸ್. ಬೇಕಾದಷ್ಟು ರೀಸನ್ಸ್ ಇರುತ್ತೆ ಬಿಸ್ನೆಸ್ ಗಳು ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೆ. ಅಂತಂದ್ರೆ 2-3 ಕಂಪನಿಗಳು ಜೊತೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸುಮಾರಷ್ಟು ರೀಸನ್ಸ್ ಇರುತ್ತೆ. ಫಾರ್ ದ ಗುಡ್ ವಿಲ್ ಅಸೋಸಿಯೇಟೆಡ್ ವಿತ್ ದ ನೇಮ್ಸ್ ಆಫ್ ದ ಸಬ್ಸಿಡರೀಸ್, ಫಾರ್ ಟ್ಯಾಕ್ಸ್ ಪರ್ಪಸಸ್ ಆರ್ ಫಾರ್ ಲೀಗಲ್ ಪರ್ಪಸಸ್ ಅಂಡ್ ಸೋ ಫಾರ್. ಸೊ ಅಂತಂದ್ರೆ ಗುಡ್ ವಿಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರುತ್ತೆ, ರಿಲಯನ್ಸ್ ಕಂಪನಿ ಅಂತ ಕೇಳಿರುತ್ತೆ ನೀವೆಲ್ಲ. ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಐ ಆಮ್ ನಾಟ್ ಅ ಬ್ರಾಂಡ್ ಅಂಬಾಸಿಡರ್ ಆಫ್ ರಿಲಯನ್ಸ್, ಐ ಆಮ್ ಗಿವಿಂಗ್ ಯು ದ ಎಕ್ಸಾಂಪಲ್. ಸೊ ಏನಪ್ಪಾ ಅಂತಂದ್ರೆ ರಿಲಯನ್ಸ್ ಇದೆ, ನಮ್ಗೆಲ್ಲ ಗೊತ್ತು, ತುಂಬಾ ಫೇಮಸ್. ಅದು ಅದರ ಒಂದು ಸಬ್ಸಿಡರಿನ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಓಕೆ, ಅದರ ಒಂದು ಸಬ್ಸಿಡರಿನ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಜಿಯೋ ಇಸ್ ಅ ಸಬ್ಸಿಡರಿ ಆಫ್ ಯುವರ್ ರಿಲಯನ್ಸ್. ಅದೇ ಜಿಯೋ ಅಂತ ಕಂಪನಿನ ರಿಲಯನ್ಸ್ ಬಿಟ್ಟು ಬೇರೆ ಯಾರಾದ್ರೂ ಎಸ್ಟಾಬ್ಲಿಷ್ಮೆಂಟ್ ಮಾಡಿದಿದ್ರೆ ಅದು ಅಷ್ಟು ಚೆನ್ನಾಗಿ ಕ್ಲಿಕ್ ಆಗಕ್ ಆಗ್ತಾ ಇರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಸೊ ಜಿಯೋಗೆ ರಿಲಯನ್ಸ್ ಇಸ್ ದ ಹೋಲ್ಡಿಂಗ್ ಕಂಪನಿ, ಅದರ ಒಂದು ಪೇರೆಂಟ್ ಕಂಪನಿ ಅಂತ ನಾವು ಕರಿತೀವಿ. ಸೊ ಆ ಪೇರೆಂಟ್ ಕಂಪನಿ ಏನಪ್ಪಾ ಅಂತಂದ್ರೆ ಒಂದು ಗುಡ್ ವಿಲ್ ಇದೆ, ಒಂದು ಒಳ್ಳೆ ಹೆಸರಿದೆ, ಹೌದಾ? ಅದಕ್ಕೆ ಇಟ್ ಹ್ಯಾಸ್ ವೆರಿ ಗುಡ್ ನೇಮ್ ಇನ್ ದ ಎಂಟೈರ್ ವರ್ಲ್ಡ್, ದಟ್ ಈಸ್ ರಿಲಯನ್ಸ್. ಸೊ ಹಾಗಾಗಿ ಅದು ಯಾವಾಗ ಅದರ ಒಂದು ಸಬ್ಸಿಡರಿ ಕಂಪನಿ ಜಿಯೋನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತು, ತುಂಬಾ ಫೇಮಸ್ ಆಯ್ತು, ಒಳ್ಳೆ ಅರ್ನಿಂಗ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ದಿಸ್ ಈಸ್ ಒನ್ ಆಫ್ ದ ರೀಸನ್ ವೈ ಕಂಪನೀಸ್ ಗೋ ಅಂಡ್ ಆಪರೇಟ್ ಇನ್ ಗ್ರೂಪ್ಸ್. ಎರಡನೇದು ಟ್ಯಾಕ್ಸ್ ಪರ್ಪಸಸ್. ಟ್ಯಾಕ್ಸ್ ಪರ್ಪಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಟೈಮ್ ಯಾವುದೋ ಒಂದು ಕಂಪನಿ ಏನಾಗ್ಬಿಟ್ಟಿರುತ್ತೆ, ಫುಲ್ ಲಾಸ್ ಆಗ್ಬಿಟ್ಟಿರುತ್ತೆ. ಓಕೆ, ಲಾಸ್ ಆಗ್ಬಿಟ್ಟಿರುತ್ತೆ. ಅಂತಹ ಕಂಪನಿನ ಒಂದೊಂದು ಕಂಪನಿ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅಕ್ವೈರ್ ಮಾಡ್ಕೊಂಡಾಗ ನಿಮಗೆ ಸುಮಾರು ಟ್ಯಾಕ್ಸ್ ಅಲ್ಲಿ ಒಂದಷ್ಟು ಎಕ್ಸಂಪ್ಷನ್ ಸಿಗುತ್ತೆ. ಏನು ಅದು ನೆಕ್ಸ್ಟ್ ಅಂತಂದ್ರೆ ಇದಕ್ ಬರೋವರೆಗೂ, ಲಾಭ ಅಂಶಕ್ಕೆ ಬರೋವರೆಗೂ ನಿಮ್ಗೆ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ.
ಸೊ ಆ ಕಂಪನಿಯ ಲಾಸಸ್ ಅನ್ನ ನಿಮ್ಮ ಹೋಲ್ಡಿಂಗ್ ಕಂಪನಿಯ ಲಾಭವನ್ನ ಆ ಕಂಪನಿ ಲಾಸಸ್ಗೆ ಅಡ್ಜಸ್ಟ್ ಮಾಡ್ಬಿಟ್ಟು ನೀವು ಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡ್ಕೋಬಹುದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಇನ್ ಕೆಲವೊಂದು ಟೈಮ್ ಲೀಗಲ್ ಪರ್ಪಸಸ್ ಬರುತ್ತೆ, ಲಾ ಪ್ರಕಾರ ನೀವು ಮಾಡ್ಲೇಬೇಕಾಗತ್ತೆ. ಸೊ ಅಂತ ಟೈಮಲ್ಲಿ ಬಿಸ್ನೆಸ್ ಗಳು ಏನಪ್ಪಾ ಮಾಡ್ತಾವೆ ಅಂತಂದ್ರೆ ಗ್ರೂಪ್ ಆಗಿ ಆಪರೇಟ್ ಮಾಡ್ತವೆ, ವರ್ಕ್ ಮಾಡ್ತವೆ. Many countries, corporate law requires that the results of a group should be presented as a whole. ಸೊ ಇಲ್ಲಿ ಒಂದು 2-3 ಕಂಪನಿ ಜೊತೆಲಿ ಕೆಲಸ ಮಾಡ್ತಾ ಇದಾವೆ ಅಂತ ಇಟ್ಕೊಳ್ಳಿ, ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಬಂದು ಪೇರೆಂಟ್ ಕಂಪನಿ ಅಥವಾ ಹೋಲ್ಡಿಂಗ್ ಕಂಪನಿ ಅಂತ, ಇನ್ನೊಂದು 2-3 ಕಂಪನಿಗಳು ಸಬ್ಸಿಡರಿ ಕಂಪನೀಸ್ ಅಂತ. ಓಕೆ, ಸೊ 4 ಕಂಪನಿ ಕೆಲಸ ಮಾಡ್ತಾ ಇದಾವೆ. ಒಂದು ಪೇರೆಂಟ್ ಕಂಪನಿ, ಅದರ್ 2 to 3 ಕಂಪನೀಸ್ ಆರ್ ಸಬ್ಸಿಡರಿ ಕಂಪನೀಸ್ ಅಂತ. ಸೊ ಇಲ್ಲೇನಪ್ಪ ಆಗುತ್ತೆ ಅಂತಂದ್ರೆ ಕೆಲವೊಂದು ಕಂಪನಿಯ ಕಾರ್ಪೊರೇಟ್ ಲಾಸ್, ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಕಂಪನೀಸ್ ಆಕ್ಟ್ 2013 ಇದೆ ಈಗ ಪ್ರೆಸೆಂಟ್. ಸೊ ಅದು ಏನಪ್ಪಾ ಮಾಡುತ್ತೆ ಹೇಳುತ್ತೆ ಅಂತಂದ್ರೆ, ನೀವು ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿ ಎಷ್ಟಾದ್ರೂ ಇಟ್ಕೊಳ್ಳಿ, ಓಕೆ, ನಮಗೆ ಅದರ ರಿಸಲ್ಟ್ಸ್ ಅನ್ನ ಓಲ್ ಗ್ರೂಪ್ ದ ರಿಸಲ್ಟ್ಸ್ ಅನ್ನ ನಮಗೆ ಕೊಡಿ ಅಂತ ನಮ್ಮ ಕಾರ್ಪೊರೇಟ್ ಲಾ ಹೇಳುತ್ತೆ. ಅಂತಂದ್ರೆ 4 ಕಂಪನಿ ಇದೆ ಅಂತ ಇಟ್ಕೊಳ್ಳಿ, 4 ಸಪರೇಟ್ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅಕೌಂಟ್ಸ್, ಓಕೆ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ. ಬಟ್ ಲಾಸ್ಟ್ ಗೆ ನೀವೇನ್ ಮಾಡ್ಬೇಕು, 4 ಕಂಪನಿ ಅಂತಂದ್ರೆ ಪೇರೆಂಟ್ ಕಂಪನಿ, ಅದ್ರ ಕೆಳಗಿರ್ತಕ್ಕಂಥ ಸಬ್ಸಿಡರಿ ಕಂಪನೀಸ್ ಇದನ್ನ ಕಂಬೈನ್ ಮಾಡಿ ಕನ್ಸಾಲಿಡೇಟ್ ಮಾಡಿ ಫೈನಾನ್ಷಿಯಲ್ ರಿಪೋರ್ಟ್ಸ್ ಅನ್ನ ನೀವೇನ್ ಮಾಡಿ ಅಂತ ಹೇಳುತ್ತೆ, ಪ್ರಿಪೇರ್ ಮಾಡಿ ಅಂತ ಹೇಳುತ್ತೆ ನಮ್ಮ ಕಾರ್ಪೊರೇಟ್ ಲಾ. ಓಕೆ, ಸೊ ದಿಸ್ ಈಸ್ ರಿಕ್ವೈರ್ಡ್ ಬೈ ಕಾರ್ಪೊರೇಟ್ ಲಾ. ನೆಕ್ಸ್ಟ್, ಈ ಒಂದು ಗ್ರೂಪ್ಸ್ ರಿಲೇಟೆಡ್ ಅಕೌಂಟಿಂಗ್ಸ್ ಏನೇನಪ್ಪ ಬರುತ್ತೆ ಅಂತಂದ್ರೆ ಸುಮಾರಷ್ಟು NAS ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದಾವೆ ಗ್ರೂಪ್ ಗಳು ರಿಲೇಟೆಡ್. ಯಾವ್ಯಾವಪ್ಪ ನೋಡ್ಕೊಳ್ಳೋಣ ಅಂತಂದ್ರೆ, ದ ಫಾಲೋಯಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಎಸ್ಟಾಬ್ಲಿಷ್ಡ್ ಫಾರ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ಗ್ರೂಪ್ಸ್. ಓಕೆ, ಗ್ರೂಪ್ ಅಕೌಂಟಿಂಗ್ ಗೆ ಸುಮಾರು ಒಂದು 5-6 ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದಾವೆ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅವುಗಳಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ಬೇಸಿಸ್ ಮೇಲೆ ನಾವು ಏನ್ ಮಾಡ್ಬೇಕಾಗುತ್ತೆ, ಗ್ರೂಪ್ ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ IND-AS 27 ಅಂತ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 27, ವಿಚ್ ಈಸ್ ಸೆಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ. ಫಾರ್ ಎಕ್ಸಾಂಪಲ್, ಹೋಲ್ಡಿಂಗ್ ಕಂಪನಿ ಮತ್ತೆ ಸಬ್ಸಿಡರಿ ಕಂಪನೀಸ್ ಇದ್ದಾಗ ಇಂಡಿವಿಜುವಲ್ ಕಂಪನಿಯ ಅಂದ್ರೆ ಸಪರೇಟ್ ಆಗಿ ಹೋಲ್ಡಿಂಗ್ ಕಂಪನಿ ಬೇರೆ, ಸಬ್ಸಿಡರಿ 1, ಸಬ್ಸಿಡರಿ 2, ಸಬ್ಸಿಡರಿ 3 ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಯಾವ ರೀತಿ ಸಪರೇಟ್ ಆಗಿ ಪ್ರಿಪೇರ್ ಮಾಡಬೇಕು, ವಾಟ್ ಆರ್ ದ ಪ್ರಾವಿಷನ್ಸ್ ವಿ ನೀಡ್ ಟು ಫಾಲೋ ಅನ್ನೋದನ್ನ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 27 ನಮಗೆ ಹೇಳುತ್ತೆ. ಅದಾದ್ಮೇಲೆ IND-AS 28 ಏನಪ್ಪಾ ಹೇಳುತ್ತೆ ಅಂತಂದ್ರೆ, ಇನ್ವೆಸ್ಟ್ಮೆಂಟ್ಸ್ ಇನ್ ಅಸೋಸಿಯೇಟ್ಸ್ ಅಂಡ್ ಜಾಯಿಂಟ್ ವೆಂಚರ್ಸ್ ಅಂತ ಹೇಳಿ. ಅಸೋಸಿಯೇಟ್ ಅಂದ್ರೆ ಮುಂದೆ ಹೇಳ್ತೀನಿ. ಸೊ ಜಾಯಿಂಟ್ ವೆಂಚರ್ಸ್ ಅಂದ್ರೆ 2 ಅಥವಾ 3 ಕಂಪನಿಗಳು ಸೇರ್ಕೊಂಡು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮುಂಚೆ ನಮ್ಮ ಇಂಡಿಯಾದಲ್ಲಿ ಹೀರೋ ಹೋಂಡಾ ಅಂತಿತ್ತು. ಹೀರೋ ಇಸ್ ಅ ಸಪರೇಟ್ ಕಂಪನಿ, ಹೋಂಡಾ ಇಸ್ ಅ ಸಪರೇಟ್ ಕಂಪನಿ. ದೇ ಬೋತ್ ಜಾಯಿಂಟ್ ಟುಗೆದರ್ ಅಂಡ್ ದೇ ವರ್ ಡೂಯಿಂಗ್ ಬಿಸಿನೆಸ್. ಸೊ ದಟ್ ಈಸ್ ಜಾಯಿಂಟ್ ವೆಂಚರ್ ಅಂತ ಕರಿತೀವಿ. ಸೊ ಜಾಯಿಂಟ್ ವೆಂಚರ್ಸ್ ನ ಅಕೌಂಟ್ಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಅಸೋಸಿಯೇಟ್ ಕಂಪನಿಯ ಅಕೌಂಟ್ಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ IND-AS 28 ನಮಗೆ ಪ್ರಾವಿಷನ್ಸ್ ನ ಕೊಡುತ್ತೆ. ಅದರ ಪ್ರಕಾರ ನಾವು ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್, IND-AS 112 ಡಿಸ್ಕ್ಲೋಜರ್ ಇನ್ ಇಂಟ್ರೆಸ್ಟ್ ಇನ್ ಅದರ್ ಎಂಟಿಟೀಸ್ ಅಂತ. ಫಾರ್ ಎಕ್ಸಾಂಪಲ್, ನೀವು ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಅಂತ ಇಟ್ಕೊಳ್ಳಿ. ಸೊ ನೀವು ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಓಕೆ, ನೀವು ಸಬ್ಸಿಡರಿ ಕಂಪನಿಗಳಲ್ಲಿ ಏನ್ ಮಾಡಿರ್ತೀರ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಅದರನ್ನ ಯಾವ ಇಂಪಾರ್ಟೆಂಟ್ ಐಟಮ್ಸ್ ನ ನೀವು ಡಿಸ್ಕ್ಲೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ IND-AS 112 ಹೇಳುತ್ತೆ. ದಟ್ ಮೀನ್ಸ್ ವಾಟ್ ಅಂಡ್ ಆಲ್ ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅದರ್ ಎಂಟಿಟೀಸ್ ಶುಡ್ ಬಿ ಡಿಸ್ಕ್ಲೋಸ್ಡ್ ಅನ್ನೋದ್ರ ಬಗ್ಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 112 ನಮಗೆ ಹೇಳುತ್ತೆ. ಅದರ ಪ್ರಾವಿಷನ್ಸ್ ಅನ್ನ ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಈಸ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 110, ಓಕೆ, ವಿಚ್ ಪ್ಯೂರ್ಲಿ ರಿಲೇಟೆಡ್ ಟು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ, ಸೊ ಹೋಲ್ಡಿಂಗ್ ಕಂಪನಿ ಇರುತ್ತೆ, ಸಬ್ಸಿಡರಿ ಕಂಪನೀಸ್ ಇರುತ್ತೆ. ನಮಗೆ ಇಲ್ಲಿ IND-AS 27 ಅಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ, ಸಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳುತ್ತೆ. ಸೊ 110 ನಲ್ಲಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ಆಸ್ ಅ ಹೋಲ್ ಗ್ರೂಪ್ ನ ಆಸ್ ಅ ಹೋಲ್ ಎಂಟೈರ್ ಗ್ರೂಪ್ ಅಂತಂದ್ರೆ ಇನ್ಕ್ಲೂಡಿಂಗ್ ಇಟ್ಸ್ ಪೇರೆಂಟ್ ಕಂಪನಿ ಅಂಡ್ ಇಟ್ಸ್ ಸಬ್ಸಿಡರಿ ಕಂಪನೀಸ್ ಯಾವ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಈ ಒಂದು ಯೂನಿಟ್ ಅಲ್ಲಿ ನಮಗೆ ಹೇಳುತ್ತೆ. ಅದಾದ್ಮೇಲೆ IND-AS 103 ಬಂದ್ಬಿಟ್ಟು ಬಿಸ್ನೆಸ್ ಕಾಂಬಿನೇಷನ್ಸ್ ಅಂತ. ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ಸ್, ಮರ್ಜರ್ಸ್, ಅಕ್ವಿಸಿಷನ್ಸ್ ಆಗುತ್ತಲ್ಲ, ಆ ಟೈಮ್ ಅಲ್ಲಿ ಯಾವ ರೀತಿ ನೀವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನ IND-AS 103 ನಮಗೆ ಹೇಳುತ್ತೆ. ಸೊ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಯೂನಿಟ್
is to present financial statements of a parent and its subsidiary as a single economic entity. ಸೊ ಯೂಶಲಿ ನಾವೇನಪ್ಪ ಮಾಡ್ತೀವಿ ಅಂತಂದ್ರೆ ಪೇರೆಂಟ್ ಕಂಪನಿ ಸಪರೇಟ್, ಸಬ್ಸಿಡರಿ ಕಂಪನಿ ಸಪರೇಟ್ ಅಂತ ನೋಡ್ತೀವಿ. ಬಟ್ ನಮ್ಮ ಈ ಒಂದು ಯೂನಿಟ್ ಅಲ್ಲಿ ನಾವು ಎಲ್ಲಾ ಕಂಪನಿಗಳನ್ನ, ಪೇರೆಂಟ್ ಮತ್ತೆ ಅದರ ಸಬ್ಸಿಡರಿ ಕಂಪನೀಸ್ ನ ಒಂದು ಸಿಂಗಲ್ ಎಕನಾಮಿಕ್ ಎಂಟಿಟಿ ಅಂದ್ರೆ ಒಂದು ಸಿಂಗಲ್ ಕಂಪನಿ ತರ ನಾವು ಟ್ರೀಟ್ ಮಾಡ್ತೀವಿ. Consolidated financial statements are prepared for disclosing the total profit or loss of the group. So consolidated financial statements ನಾವು ಏನಕ್ಕಪ್ಪ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ to disclose the total profit or loss of a group as a whole. ಅಂತಂದ್ರೆ ಇಡೀ ಎಂಟೈರ್ ಗ್ರೂಪ್ ಅಂದ್ರೆ ಪೇರೆಂಟ್ ಅಂಡ್ ಸಬ್ಸಿಡರಿ ಗ್ರೂಪ್ ನ ಎಲ್ಲಾ ಕಂಪನಿಗಳ ಪ್ರಾಫಿಟ್ ಮತ್ತೆ ಲಾಸ್ ಎಷ್ಟಾಗಿದೆ ಅಂತ ಒಂದೇ ಕಡೆ ನೋಡ್ಲಿಕ್ಕೆ ನಾವು ಇದನ್ನ ಪ್ರಿಪೇರ್ ಮಾಡ್ತೀವಿ. ಅದ್ರ ಜೊತೆಗೆ ಟೋಟಲ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಗ್ರೂಪ್, ಆ ಗ್ರೂಪ್ ನ ಟೋಟಲ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಫೈನಾನ್ಷಿಯಲ್ ಮತ್ತೆ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ತಿಳ್ಕೊಳ್ಳಿಕ್ಕೆ ನಾವು ಮಾಡ್ತೇವೆ. ಸೊ ಹಾಗೆ ಇಷ್ಟೊತ್ತು ನಾನು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾ ಇದ್ದೆ. ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ಸೊ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೀನ್ಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಅ ಗ್ರೂಪ್ in which the assets, liabilities, equity, income, expenses and cash flows of the parent company and its subsidiaries are presented as those of a single economic entity. So usually ನಮಗೆಲ್ಲ ಗೊತ್ತು ಪೇರೆಂಟ್ ಕಂಪನಿ ಮತ್ತೆ ಅದರ ಸಬ್ಸಿಡರೀಸ್ ಇರುತ್ತೆ ಅಂತ ನಮಗೆಲ್ಲ ಗೊತ್ತಿರುತ್ತೆ. ಆ ಪೇರೆಂಟ್ ಕಂಪನಿ ಮತ್ತೆ ಸಬ್ಸಿಡರಿ ಕಂಪನಿಗಳ ಹೋಲ್ ಆ ಗ್ರೂಪ್, ಅದನ್ನ ನಾವು ಗ್ರೂಪ್ ಅಂತ ಕರೀತೀವಿ. ಎಂಟೈರ್ ಗ್ರೂಪ್ ನ ಅಸೆಟ್ಸ್, ಲಯಬಿಲಿಟೀಸ್, ಈಕ್ವಿಟಿ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಇನ್ಕಮ್ ಏನಿರುತ್ತೆ, ಎಕ್ಸ್ಪೆನ್ಸಸ್ ಏನಿರುತ್ತೆ, ಕ್ಯಾಶ್ ಫ್ಲೋಸ್ ಏನಿರುತ್ತೆ ಅನ್ನೋದನ್ನ ಒಂದು ಸಿಂಗಲ್ ಎಕನಾಮಿಕ್ ಎಂಟಿಟಿ ಆಗಿ ನಾವು ಪ್ರೆಸೆಂಟ್ ಮಾಡ್ತೀವಲ್ಲ, ಅದನ್ನ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆ, ವೆರಿ ಸಿಂಪಲ್. ನಿಮ್ಗೆ ನಮ್ಮ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ಓಕೆ, 2 ಅಥವಾ 3 ಕಂಪನಿಗಳ, 2 ಅಥವಾ ಅದಕ್ಕಿಂತ ಹೆಚ್ಚಿನ ಕಂಪನಿಗಳ ಅಂದ್ರೆ ಪೇರೆಂಟ್ ಮತ್ತೆ ಅದರ ಸಬ್ಸಿಡರಿನ ನಾವು ಗ್ರೂಪ್ ಅಂತ ಕರಿತೀವಿ. ಆ ಗ್ರೂಪ್ ನ ಒಂದು ಫೈನಾನ್ಷಿಯಲ್ ಪೊಸಿಷನ್, ಪ್ರಾಫಿಟ್ ಅಂಡ್ ಲಾಸ್ ಪೊಸಿಷನ್, ಇವೆರಡನ್ನ ಒಟ್ಟಾಗಿ ಪ್ರಿಪೇರ್ ಮಾಡೋದನ್ನ CFS ಅಂತ ಕರಿತೀವಿ ಅಥವಾ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ನಾವು ಕರಿತೀವಿ. ಓಕೆ, ಈಗ ಗ್ರೂಪ್ ಅಕೌಂಟ್ಸ್ ಅಂತ, ವಾಟ್ ಯು ಮೀನ್ ಬೈ ಗ್ರೂಪ್ ಅಕೌಂಟ್ ಅಂತ? ಫಸ್ಟ್ ಗ್ರೂಪ್ ಅಂತ ಕೇಳ್ತಾರೆ. A group is formed when one company known as the parent acquires control over another company known as its subsidiary. ಸೊ ಯಾವಾಗ ಒಂದು ಕಂಪನಿ ಇನ್ನೊಂದು ಕಂಪನಿಯ ಮೇಲೆ ಕಂಟ್ರೋಲ್ ಆಗುತ್ತೋ, ಕಂಟ್ರೋಲ್ ಹೇರುತ್ತೋ, ಆವಾಗ ಆ 2 ಕಂಪನಿಗಳನ್ನ ಒಟ್ಟಾಗಿ ನಾವು ಗ್ರೂಪ್ ಅಂತ ಕರಿತೀವಿ. ಓಕೆ, ಕಂಟ್ರೋಲ್ ಏರ್ತಕ್ಕಂತ ಕಂಪನಿನ ನಾವು ಪೇರೆಂಟ್ ಕಂಪನಿ ಅಂತಲೂ, ಕಂಟ್ರೋಲ್ ಏರಿಸ್ಕೊಳ್ತಕ್ಕಂತ ಕಂಪನಿನ ನಾವು ಸಬ್ಸಿಡರಿ ಅಂತಲೂ ಕರಿತೀವಿ. ಯಾವಾಗ ಕಂಟ್ರೋಲ್ ಆಗುತ್ತಪ್ಪ ಅಂತಂದ್ರೆ, ಒಂದು ಕಂಪನಿ ಸಬ್ಸಿಡರಿ ಕಂಪನಿಯ 50% ಶೇರುಗಳಿಗಿಂತ ಹೆಚ್ಚು ಶೇರ್ಗಳನ್ನ ಪೇರೆಂಟ್ ಕಂಪನಿ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಆ ಕಂಪನಿಯ ಡಿಸಿಷನ್ ಮೇಕಿಂಗ್ ಅನ್ನ ಪೂರ್ತಿಯಾಗಿ ಇವರ ಹಿಡಿತಕ್ಕೆ ತಗೊಂಡಾಗ ಪೇರೆಂಟ್ ಕಂಪನಿ ಇದಾಗುತ್ತೆ, ಸಬ್ಸಿಡರಿ ಕಂಪನಿ ಅದಾಗುತ್ತೆ. ದ ಸಬ್ಸಿಡರಿ ಅಂಡ್ ದ ಹೋಲ್ಡಿಂಗ್ ಕಂಪನಿ ಆರ್ ಕನ್ಸಿಡರ್ಡ್ ಸಪರೇಟ್ ಲೀಗಲ್ ಎಂಟಿಟೀಸ್. ಯೂಶಲಿ ನಾವು ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಪೇರೆಂಟ್ ಕಂಪನಿನೇ ಸಪರೇಟ್, ಸಬ್ಸಿಡರಿ ಕಂಪನಿನೇ ಸಪರೇಟ್ ಅಂತ ಹೇಳ್ಬಿಟ್ಟು ತೋರಿಸ್ಕೋತೀವಿ. ಬಟ್ ಗ್ರೂಪ್ ಅಕೌಂಟ್ಸ್ ಆರ್ ಪ್ರೆಸೆಂಟೆಡ್ ಆಸ್ ಇಫ್ ದ ಪೇರೆಂಟ್ ಕಂಪನಿ ಅಂಡ್ ಸಬ್ಸಿಡರಿ ಆರ್ ಒನ್ ಸಿಂಗಲ್ ಎಂಟಿಟಿ. ಬಟ್ ಗ್ರೂಪ್ ಅಕೌಂಟ್ಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಪ್ಪ ಅಂತಂದ್ರೆ, ಪೇರೆಂಟ್ ಸಬ್ಸಿಡರಿ ಎಲ್ಲ ಒಂದೇ ಕಂಪನಿ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡಿ ಗ್ರೂಪ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಯೂಶಲಿ 2 ಪ್ರಿಪೇರ್ ಮಾಡ್ಬೇಕಾಗುತ್ತೆ, ಅಂದ್ರೆ ಸೆಪರೇಟ್ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಗ್ರೂಪ್ ಅಲ್ಲೂ ಕಂಬೈನ್ ಮಾಡಿ ಕನ್ಸಾಲಿಡೇಟ್ ಮಾಡಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಒಂದಷ್ಟು ಬೇಸಿಕ್ ಡೆಫಿನಿಷನ್ಸ್ ಇದಾವೆ, ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks ಎಸ್ಪೆಷಲಿ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಸೊ ಫಸ್ಟ್, ವಾಟ್ ಈಸ್ ಗ್ರೂಪ್? ಗ್ರೂಪ್ ಅಂತಂದ್ರೆ, ಗ್ರೂಪ್ ಇಸ್ ಅ ಪೇರೆಂಟ್ ಅಂಡ್ ಆಲ್ ಇಟ್ಸ್ ಸಬ್ಸಿಡರೀಸ್ ಅಂತ ಕರಿತೀವಿ. ಗ್ರೂಪ್ ಅಂತಂದ್ರೆ ಪೇರೆಂಟ್ ಮತ್ತೆ ಪೇರೆಂಟ್ ಕಂಪನಿ ಮತ್ತೆ ಇದರ ಸಬ್ಸಿಡರಿ ಕಂಪನಿಗಳನ್ನ ಒಟ್ಟಾಗಿ ನಾವು ಗ್ರೂಪ್ ಅಂತ ಕರಿತೀವಿ. ಸಿಂಪಲ್. ಸೊ ವಾಟ್ ಈಸ್ ಪೇರೆಂಟ್ ಕಂಪನಿ? ವೆರಿ ಇಂಪಾರ್ಟೆಂಟ್. ಪೇರೆಂಟ್ ಇಸ್ ಅನ್ ಎಂಟಿಟಿ ದಟ್ ಹ್ಯಾಸ್ 1 or more ಸಬ್ಸಿಡರೀಸ್ ಅಂತ. ಅಂತಂದ್ರೆ ಪೇರೆಂಟ್ ಕಂಪನಿ ಅಂತಕ್ಕಂಥದ್ದು ಒಂದು ಕಂಪನಿ ಆರ್ ಎಂಟಿಟಿ, ಅದಕ್ಕೆ 1 ಅಥವಾ ಹೆಚ್ಚಿನ ಸಬ್ಸಿಡರೀಸ್ ಇರುತ್ತೆ, ಅಂದ್ರೆ ಸಬ್ ಕಂಪನೀಸ್ ಇರುತ್ತೆ, ಅಥವಾ 1 ಅಥವಾ ಹೆಚ್ಚಿನ ಕಂಪನಿಗಳ ಮೇಲೆ ಕಂಟ್ರೋಲ್ ಇರುತ್ತೆ. ಕಂಟ್ರೋಲ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಆ ಕಂಪನಿಗಳ 50% ಹೆಚ್ಚಿನ ಶೇರುಗಳನ್ನ ಈ ಪೇರೆಂಟ್ ಕಂಪನಿ ಪರ್ಚೇಸ್ ಮಾಡ್ಬಿಡುತ್ತೆ. ಓಕೆ, ಹಂಗಾಗಿ ಕಂಪನಿ ಕಂಟ್ರೋಲ್ ಇರುತ್ತೆ. ನೆಕ್ಸ್ಟ್, ಸಬ್ಸಿಡರಿ ಕಂಪನಿ ಅಂತಂದ್ರೆ ಏನು? ಅನ್ ಎಂಟಿಟಿ ಇನ್ಕ್ಲೂಡಿಂಗ್ ಅನ್ ಅನ್ಇನ್ಕಾರ್ಪೊರೇಟೆಡ್ ಎಂಟಿಟಿ ದಟ್ ಈಸ್ ಕಂಟ್ರೋಲ್ಡ್ ಬೈ ಅನದರ್ ಎಂಟಿಟಿ. ಸೊ ಆಗ್ಲೇ ಹೇಳಿದೆ ಪೇರೆಂಟ್ ಅಂಡ್ ಸಬ್ಸಿಡರಿ ಅಂತ ಹೇಳ್ಬಿಟ್ಟು. ಪೇರೆಂಟ್ ಕಂಪನಿ ಅಂತಂದ್ರೆ ಇನ್ನೊಂದು ಕಂಪನಿಯ ಮೇಲೆ ಕಂಟ್ರೋಲ್ ಇರುತ್ತೆ, ಅಂದ್ರೆ 50% ಜಾಸ್ತಿ ಶೇರ್ಗಳನ್ನ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಸೊ ಸಬ್ಸಿಡರಿ ಅಂತಂದ್ರೆ
ಯಾವ ಕಂಪನಿಯ ಮೇಲೆ ಪೇರೆಂಟ್ ಕಂಪನಿ ಕಂಟ್ರೋಲ್ ಇರುತ್ತೋ ಅಥವಾ ಯಾವ ಕಂಪನಿ ಪೇರೆಂಟ್ ಕಂಪನಿಯಿಂದ ಕಂಟ್ರೋಲ್ ಒಳಪಟ್ಟಿರುತ್ತೋ ಆ ಕಂಪನಿನ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಿಲಯನ್ಸ್ ಅಂಡ್ ಜಿಯೋ. ರಿಲಯನ್ಸ್ ಇಸ್ ಅ ಪೇರೆಂಟ್ ಕಂಪನಿ, ಜಿಯೋ ಇಸ್ ಅ ಸಬ್ಸಿಡರಿ ಕಂಪನಿ. ವೆರಿ ಸಿಂಪಲ್. ನೆಕ್ಸ್ಟ್, ವಾಟ್ ಈಸ್ ದಟ್ ಕಂಟ್ರೋಲ್? ಇಷ್ಟು ಕಂಟ್ರೋಲ್ 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 ಅಂತ ಹೇಳ್ತಾ ಇದ್ದಾರೆ. ಈಗೇನ ಕಂಟ್ರೋಲ್ ಅಂದ್ರೆ the power to govern the financial and operating policies of an entity so as to obtain benefit from its activities. Control ಅಂತಂದ್ರೆ it's the power of a parent company to govern the financial and operating policies of its subsidiary. So ಅಂದ್ರೆ ಅದರ ಫೈನಾನ್ಷಿಯಲ್ ಡಿಸಿಷನ್ಸ್ ಅಲ್ಲಿ, ಆಪರೇಟಿಂಗ್ ಡಿಸಿಷನ್ಸ್ ಅಲ್ಲಿ, ಪಾಲಿಸಿ ಮೇಕಿಂಗ್ ಅಲ್ಲಿ ಇದಕ್ಕೆ ಪವರ್ ಇರುತ್ತೆ ಅದನ್ನ ಗವರ್ನ್ ಮಾಡ್ಲಿಕ್ಕೆ. ಅಂತಂದ್ರೆ ಮೋರ್ ದ್ಯಾನ್ 50% ಆಫ್ ದ ಶೇರ್ಸ್ ಇವ್ರ ಕೈಯಲ್ಲಿರುತ್ತೆ. ಎಲ್ಲಾ ಡಿಸಿಷನ್ಸ್ ತಗೊಳ್ತಕ್ಕಂಥ ಪವರ್ ಇವ್ರಿಗೆ ಇರುತ್ತೆ. ಅದಕ್ಕೆ ಅದನ್ನ ನಾವು ಕಂಟ್ರೋಲ್ ಅಂತ ಕರಿತೀವಿ. ವಾಟ್ ಈಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್? ಇಟ್ಸ್ ಅ ಕಲೆಕ್ಟಿವ್ ರೆಪ್ರೆಸೆಂಟೇಷನ್ ಆಫ್ ದ ಶೇರ್ ಹೋಲ್ಡರ್ಸ್ ದಟ್ ನಾರ್ಮಲಿ ಓನ್ಸ್ 49% ಆರ್ ಲೆಸ್ ಆಫ್ ಈಕ್ವಿಟಿ. ನಾನ್ ಕಂಟ್ರೋಲ್ ಇಂಟ್ರೆಸ್ಟ್ ಅಂತಂದ್ರೆ ಇಷ್ಟೇ. ಒಂದು ಸಬ್ಸಿಡರಿ ಕಂಪನಿ ಅಂತ ಇಟ್ಕೊಳ್ಳೋಣ. ಸಬ್ಸಿಡರಿ ಕಂಪನಿ ಅಂದಾಗ ಅದರ ಪೇರೆಂಟ್ ಕಂಪನಿದು 51% ಗಿಂತೂ ಜಾಸ್ತಿ ಶೇರ್ ಹೋಲ್ಡಿಂಗ್ ಇರುತ್ತೆ. ಹೌದಾ? ಪೇರೆಂಟ್ ಕಂಪನಿ ಮಿಕ್ಕ ಪೆಂಡಿಂಗ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಲಿ ಇನ್ನೊಂದು ಕಂಪನಿ ಪೇರೆಂಟ್ ಕಂಪನಿದು 60% ಇದೆ. ಇನ್ನು 40% ಯಾರ್ದಿರುತ್ತೆ? ಬೇರೆ ಶೇರ್ ಹೋಲ್ಡರ್ಸ್ ಇರುತ್ತೆ. ಅವ್ರನ್ನ ನಾವು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಅವರಿಗೆ ಸೇರಬಹುದಾದಂತಹ ಒಂದು ಕ್ಯಾಪಿಟಲ್, ಪ್ರಾಫಿಟ್ಸ್, ರಿಸರ್ವ್ಸ್ ಅನ್ನ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ದಟ್ ಮೀನ್ಸ್ ಪ್ರಾಫಿಟ್ಸ್, ರಿಸರ್ವ್ಸ್ ಅಂಡ್ ಕ್ಯಾಪಿಟಲ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಈಸ್ ಕಾಲ್ಡ್ ಆಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಅಷ್ಟೇ, ವೆರಿ ಸಿಂಪಲ್. ನೆಕ್ಸ್ಟ್, ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಆಲ್ರೆಡಿ ಹೇಳಿದೀನಿ, ಸೊ ಇನ್ನೊಂದ್ಸಲ ಬರುತ್ತೆ. ಇಟ್ ಮೀನ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಅ ಹೋಲ್ ಗ್ರೂಪ್ ಪ್ರೆಸೆಂಟೆಡ್ ಆಸ್ ಅ ಸಿಂಗಲ್ ಸೆಟ್ ಆಫ್ ಅಕೌಂಟ್. ಸೊ ಗ್ರೂಪ್ ನ ಎಂಟೈರ್ ಅಂದ್ರೆ ಪೇರೆಂಟ್ ಮತ್ತೆ ಸಬ್ಸಿಡರಿ ಕಂಪನಿಗಳ ಅಕೌಂಟ್ಸ್ ಅನ್ನ ಸಿಂಗಲ್ ಸೆಟ್ ಆಫ್ ಅಕೌಂಟ್ಸ್ ಆಗಿ ಪ್ರಿಪೇರ್ ಮಾಡಿದ್ರೆ ಅದನ್ನ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ 3 ಪುಸ್ತಕಗಳನ್ನ ರೆಫರ್ ಮಾಡಿದೀವಿ. ಸೊ ಒಂದನೇ ಪುಸ್ತಕ DS ರಾವತ್ನ ಸ್ಟೂಡೆಂಟ್ಸ್ ಗೈಡ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ, ವಿಚ್ ಇಸ್ ಅ ಟ್ಯಾಕ್ಸ್ಮನ್ ಕಂಪನಿ, ವಿಚ್ ಇಸ್ 2019 ಪಬ್ಲಿಕೇಶನ್. ತುಂಬಾ ಚೆನ್ನಾಗಿದೆ ಪುಸ್ತಕ, ನೀವು ಬೇಕಾದ್ರೆ ಓದ್ಬೋದು. ಅದರ ಜೊತೆಗೆ ಶ್ರೀಹರಿ ಶಿವಕುಮಾರ್ ಶ್ವೇತಾ ಅಂತಕ್ಕಂಥ ಒಂದು ಸ್ಕೈವರ್ಡ್ ಪಬ್ಲಿಕೇಶನ್ ನ IFRS ಅಂತ ಬರುತ್ತೆ, ವಿಚ್ ಇಸ್ ಅ ಸೆಮಿಸ್ಟರ್ ಬುಕ್, ವಿಚ್ ಇಸ್ ಆಲ್ಸೋ ವೆರಿ ಗುಡ್ ಬುಕ್. ಯು ಕ್ಯಾನ್ ರೆಫರ್ ದಿಸ್ ಬುಕ್ ಆಲ್ಸೋ. ಅದರ ಜೊತೆಗೆ CG ರಮೇಶ್, ವೆಂಕಟೇಶ್ ಬಾಬು, ಪರ್ವೀಜುಲ್ಲಾ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಪಬ್ಲಿಕೇಶನ್ ನ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಬುಕ್, ವಿಚ್ ಇಸ್ ಆಲ್ಸೋ ಸೆಮಿಸ್ಟರ್ ಬುಕ್, ಪಬ್ಲಿಷ್ಡ್ ಇನ್ ದ ಇಯರ್ 2019. This is also good book, so you can refer any one of these 3 books so that you can get more information for your examinations. So illige nimma basics of group accounting ಮುಗಿಯಿತು. ಮುಂದಿನ ಸೆಷನ್ ಅಲ್ಲಿ ಗ್ರೂಪ್ ಅಕೌಂಟಿಂಗ್ ನ ಕಂಟಿನ್ಯೂಡ್ ಪಾಠ ನಾನು ಮಾಡ್ತೇನೆ. ಅಲ್ಲಿವರೆಗೂ ಇದು ಸಾಕು ಅಂತ ಅನ್ಕೋತೀನಿ ಮಕ್ಕಳ. ಥ್ಯಾಂಕ್ ಯು.